ಆಗಸ್ಟ್ 30ನೇ ತಾರೀಕು ಅವತ್ತ MM ಕಲಬುರ್ಗಿಯವರನ್ನು ಕೊಲೆ ಮಾಡಿದಂಥ ದಿವಸ ಆ ಮಾಟೇರ್ MM ಕಲಬುರ್ಗಿಯ ನೆನಪಿಗಾಗಿ ಅವರ ಸ್ಮರಣಾರ್ಥವಾಗಿ ಸಾಯಂಕಾಲ ಏನಪ್ಪ ಅಂದರೆ ಬೃಹತ್ವಾದಂಥ ಮೆರವಣಿಗೆ ಇರ್ತಂತ ನಿಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. CPI ಈ ದೇಶದಲ್ಲಿ 1925ನೇ ಇಸ್ವಿ ಡಿಸೆಂಬರ್ 26ರಂದು ಜನ್ಮ ತಾಳುತ್ತೆ. ಅವತ್ತಿನ ಸಂದರ್ಭ ಈ ದೇಶದಲ್ಲಿ ಬ್ರಿಟಿಷರು ಆಳ್ತಾ ಇರ್ತಾರೆ. ನಮ್ಮ ಮೂಲ ಉದ್ದೇಶ ಇದ್ದಿದ್ದು ವಸಾಹತುಶಾಹಿ ಶಕ್ತಿಗಳಿಂದ ಭಾರತವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರವಾಗಿ ಜನರನ್ನು ಬಿಡುಗಡೆ ಮಾಡಿ ಆ ನಂತರ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಬಂಡವಾಳಶಾಹಿ ವ್ಯವಸ್ಥೆಯನ್ನು ನಾಶ ಮಾಡಿ ಸಮಸಮಾಜ ನಿರ್ಮಾಣ ಮಾಡಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ 1925ನೇ ಇಸ್ವಿಯಲ್ಲಿ ಆರಂಭ ಆಗ್ತದೆ. ಆ ನಂತರದ ದಿನಗಳಲ್ಲಿ ಇವಾಗಲೇ 100 ವರ್ಷ ತುಂಬ್ತಾ ಇದೆ. ಈಗ 1925 ಡಿಸೆಂಬರ್ 24ಕ್ಕೆ 100 ವರ್ಷ ಭಾರತ ಕಮ್ಯುನಿಸ್ಟ್ ಪಕ್ಷ ದೇಶದಲ್ಲಿ ಆರಂಭವಾಗಿ 100 ವರ್ಷ ಆಗ್ತಾ ಇದೆ. ಈ 100 ವರ್ಷಗಳ ಅವಧಿನಲ್ಲಿ ಬಹುತೇಕ ನಮ್ಮ ಪಕ್ಷದ ನಾಯಕರುಗಳು ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಹಲವಾರು ವರ್ಷಗಳು ಜೈಲಲ್ಲೇ ಇದ್ಕೊಂಡು ಪಾರ್ಟಿಯನ್ನು ಕಟ್ಟಿದಂಥ ಇತಿಹಾಸ ಇರತಕ್ಕಂಥದ್ದು. ಈ ಜನರ ಈ ಭಾಗದ ರೈತರ, ಕಾರ್ಮಿಕರ, ವಿದ್ಯಾರ್ಥಿ ಯುವಜನರ ಈ ಎಲ್ಲ ಜನರ ಶ್ರೇಯೋಭಿವೃದ್ಧಿಗೆ 100 ವರ್ಷಗಳಿಂದ ನಿರಂತರವಾಗಿ ಹೋರಾಟದ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ ಕಮ್ಯುನಿಸ್ಟ್ ಪಕ್ಷಕ್ಕೆ 100 ವರ್ಷ ತುಂಬ್ತಾ ಇದೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಕಮ್ಯುನಿಸ್ಟ್ ಪಕ್ಷದ ಸಂಘಟನಾ ನಿಯಮಾವಳಿ ಪ್ರಕಾರ ಪ್ರತಿ 3 ವರ್ಷಕ್ಕೊಮ್ಮೆ ಸಮ್ಮೇಳನಗಳನ್ನು ಕೆಳಗಡೆ ಶಾಖೆಯಿಂದ ಹಿಡಿದು ರಾಷ್ಟ್ರೀಯ ಮಟ್ಟದವರೆಗಿರೋ ಎಲ್ಲ ಘಟಕಗಳಿಗೂ ಕೂಡ ಸಮ್ಮೇಳನ ಮಾಡೋದ್ರ ಮುಖಾಂತರವಾಗಿ ಅವತ್ತಿನ ಸಮ್ಮೇಳನ ನಡೀತಕ್ಕಂಥ ಸಂದರ್ಭದ ದೇಶದ ಮತ್ತು ರಾಜ್ಯದ ರಾಜಕೀಯ ಪರಿಸ್ಥಿತಿಯನ್ನು ವಿಶ್ಲೇಷಣೆ ಮಾಡೋದ್ರ ಮುಖಾಂತರವಾಗಿ ದೇಶದ ಜನರ ಬದುಕನ್ನು ಕಟ್ಟುವ ನಿಟ್ಟಿನಲ್ಲಿ ಗಂಭೀರವಾಗಿ ಚರ್ಚೆ ಮಾಡಿ ಸಮ್ಮೇಳನಗಳಲ್ಲಿ ತೀರ್ಮಾನ ತಗೊಂಡು ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಭಾಗ ಆಗಿರ್ತದೆ ಸಮ್ಮೇಳನದ ಭಾಗ. ಈ ಸಮ್ಮೇಳನ ಪ್ರತಿ 3 ವರ್ಷಕ್ಕೊಮ್ಮೆ ನಡೀತದೆ. ಹೀಗೆ ಕರ್ನಾಟಕ ರಾಜ್ಯದ 25ನೇ ರಾಜ್ಯ ಸಮ್ಮೇಳನ ಕಲಬುರಗಿ ನಗರದಲ್ಲಿ ನಡೀತಾ ಇದೆ. ಇದು ಆಗಸ್ಟ್ 30, 31 ಹಾಗೂ ಸೆಪ್ಟೆಂಬರ್ 1 3 ದಿನಗಳ ಕಾಲ ಭಾರತ ಕಮ್ಯುನಿಸ್ಟ್ ಪಕ್ಷ CPIನ 25ನೇ ರಾಜ್ಯ ಸಮ್ಮೇಳನ ಇಲ್ಲಿ ನಡೀತಾ ಇದೆ. ಅದಕ್ಕೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಸಹಕಾರವನ್ನು ನಾನು ಬಯಸ್ತಾ ಇದ್ದೀನಿ. ಮೊದಲನೇ ದಿನ ವಿಶೇಷವಾದಂಥ ಒಂದು ದೊಡ್ಡ ಆಕರ್ಷಕ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಆ ನಂತರ 2 ದಿನಗಳ ಕಾಲ ಪ್ರತಿನಿಧಿ ಸಮಾವೇಶದಲ್ಲಿ ರಾಜ್ಯದ ಮತ್ತು ದೇಶದ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ವಿಷಯಗಳ ಬಗ್ಗೆ ಗಂಭೀರವಾದಂಥ ಚರ್ಚೆ ಮಾಡಿ ಮುಂದಿನ ಹೋರಾಟಗಳನ್ನು, ಜನರ ಹೋರಾಟಗಳನ್ನ ಕಟ್ಟಲಿಕ್ಕೆ ಬೇಕಾಗ್ತಕ್ಕಂಥ ನಿರ್ಣಯಗಳನ್ನು ಈ ಸಮ್ಮೇಳನ ತಗೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಸಾತಿ ಸುಂದರೇಶ್, CPIನ ರಾಜ್ಯ ಕಾರ್ಯದರ್ಶಿ. ಈ ಒಂದು ಈಗಾಗಲೇ ಈ ಸಮ್ಮೇಳನವನ್ನು ನಡೆಸಲಿಕ್ಕೆ ನಾವು ಸ್ವಾಗತ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಆ ಸ್ವಾಗತ ಸಮಿತಿಯ ಭಾಗವಾಗಿ ರಂಜಾನ್ ದರ್ಗಾ ಅವರು ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಹಾಗೆ ಪ್ರೊಫೆಸರ್ RK ಹುಡುಗಿ ಅವರು ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾರುತಿ ಗೋಖಲೆ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ. ಹಾಗೆಯೇ ಮಹಾಂತೇಶ್ ಕಲಬುರ್ಗಿ ಅವರು ಮತ್ತು ನನ್ನ ಪಕ್ಷದ ಎಲ್ಲ ಸಂಗಾತಿಗಳು ಈ ಒಂದು ಸ್ವಾಗತ ಸಮಿತಿಯ ಸದಸ್ಯರಾಗಿದ್ದಾರೆ. ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ RK ಹುಡುಗಿ ಅವರು ಈ ಒಂದು ಸಮ್ಮೇಳನದ ಬಗ್ಗೆ ಮಾತಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ.